ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಒಂದು ಮೋಡ ಹಾಕಿದೆ, ಸಖತ್ತಾಗಿ ಮೋಡ ಹಾಕಿದೆ. ಈಗ ಒಂದು ಮಳೆ ಬರ್ತದೆ, ತುಂಬ ಜೋರಾಗಿ ಬರ್ತದೆ. ಹಾಗೆ ಮನುಷ್ಯ ಇಲ್ಲಿ ಬಟ್ಟೆ ಎಲ್ಲ ಆ ಕಡೆ ಈ ಕಡೆ ಹಾಕ್ತಾ ಇದ್ದಾಳೆ. ಇದೇ ಮೊದಲ ಬಾರಿ ಹಾಕ್ತಾ ಇದ್ದಾಳೆ, ಆಚೆಯಿಂದ ಈಚೆ ತರ್ತಾ ಇದ್ದಾಳೆ. ಇವಳು ದೊಡ್ಡ ಕಳ್ಳಿ ಬಟ್ಟೆ ಹಾಕೋದ್ರಲ್ಲಿ. ಬಳ್ಳು ಕಳ್ಳಿ ಇವಳು. ತುಂಬ ಜೋರಾಗಿ ಬಂತು. ಮರಕ್ಕೆ ಬೇರೆ ನೀರು ಬೀಳ್ತಾ ಇದೆ, ನೀರು ಬೀಳ್ತಾ ಇದೆ. ಬಟ್ಟೆ ಮಡಿಸ್ತಾ ಇದ್ದೆ. ಸೊ ನನಗನ್ನಿಸ್ತು ಯಾಕೆ ನಾನೊಮ್ಮೆ ವಿಡಿಯೋ ಮಾಡಬಾರ್ದು ಅಂತೇಳಿ ಸೊ ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಸಂಡೇ, ಸೊ ನನಗೆ ಇವತ್ತು ರಜೆ ಅಂದರೂ ಮಾಮೂಲಿಯಾಗಿ ಮನೆಯಲ್ಲಿರೋಂಥ ಕೆಲಸ ಮಾಡಲೇಬೇಕು ನಾನು. ಆದರೂ ಇವತ್ತು ರಜೆ ನನಗೆ, ಯಾಕಂದರೆ ಇವತ್ತು ಮನುಷ್ಯ ಕೂಡ ಹೊರಗಡೆ ಹೋಗಿದ್ದಾಳೆ, ಹಾಗೆ ಅವರ ಅಪ್ಪ ಕೂಡ ಕೆಲಸಕ್ಕೆ ಹೋಗಿದ್ದಾರೆ. ಸೊ ನಾನೊಬ್ಬಳೇ ಇದ್ದೇನೆ ಮನೆಯಲ್ಲಿ. ಹೆಚ್ಚಾಗಿ ನಾನೊಬ್ಬಳೇ ಇರ್ತೇನೆ ಮನೆಯಲ್ಲಿ, ಅವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ. ಇವತ್ತೇನು ಸ್ಪೆಷಲ್ ಅಂತ ಹೇಳಿದರೆ, ಇವತ್ತು ಸಂಡೇ, ಇಬ್ಬರು ಕೂಡ ಮನೆಯಲ್ಲಿ ಇರ್ತಾರೆ. ಬಟ್ ಇವತ್ತು ಇಬ್ಬರು ಕೂಡ ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಸೊ ಇವರು ಕೆಲಸಕ್ಕೆ ಹೋಗಿದ್ದಾರೆ. ಹಾಗೆ ಮನುಷ್ಯನಿಗೇನೋ ಕಾಲೇಜಿದ್ದು ಕೆಲಸ ಇದೆ ಅಂಥೇಳಿ ಮನುಷ್ಯ ಕೂಡ ಹೊರಗಡೆ ಹೋಗಿದ್ದಾಳೆ. ಸೊ ಈಗ ನಾನೇನಂದರೆ ಬೆಳಿಗ್ಗಿನಿಂದ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಈಗ ಗಂಟೆ 11:05 ಆಯಿತು. ಬಟ್ ನಾನೇನು ಮಾಡಲಿಲ್ಲ. ಬೆಳಗಿನ ತಿಂಡಿಗೆ ಆಗಲೇ ನೀವು ನೋಡಿದ್ರಿ, ನಾನು ಸೆಮಿಗೆ ಮಾಡಿದ್ದೆ. ಸೊ ಸೆಮಿಗೆ ಮತ್ತು ಚಟ್ನಿ ಇತ್ತು, ಅದನ್ನು ಮಾಡಿದ್ದೇನೆ. ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದಿಲ್ಲ, ಅದೇ ಇದೆ, ಅದನ್ನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ಬನ್ನಿ ಇವತ್ತಿನ ದಿನ ಲೇಸಿಯಾಗಿ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವತ್ತೊಂದು ಬಟ್ಟೆ ಮಡಚಿಟ್ರೆ ನನ್ನದು ಮುಗೀತು ಕೆಲಸ ಅಲ್ಲಿಗೆ, ಮತ್ತು ಬೇರೆ ಏನಿರೋದಿಲ್ಲ. ಇವತ್ತು ಹೇಗೆ ದಿನ ಹೋಗ್ತದೆ ಅಂತ ನೋಡೋಣ. ಇವತ್ತು ರಜೆ ಅಲ್ವಾ, ಹೇಗೆ ದಿನ ಕಳೆಯೋದು ಅಂತ ನೋಡೋಣ. ಇಲ್ಲಿ ಯೂಟ್ಯೂಬಲ್ಲಿ ಒಂದು ಸಾಂಗ್ ಆಗ್ತಾ ಇದೆ. ಇದು ಯಾವ ಸಾಂಗು ಅಂತ ನೀವು ಹೇಳಬೇಕು, ಯಾವ ಫಿಲ್ಮಿದ್ದು ಅಂತ. ಕನ್ನಡನೋ ಹಿಂದಿನೋ ಯಾವುದು ಅಂತ ಹೇಳಬೇಕು. ಯೂಟ್ಯೂಬಲ್ಲಿ ಸಾಂಗ್ ಇಡ್ತಾ ಬಟ್ಟೆನ ಮಡಚ್ತಾ ಇದ್ದೇನೆ. ಸೊ ಇವತ್ತಿನ ಕೆಲಸ ಇಲ್ಲಿಗೆ ಮುಗೀತು. ಇವತ್ತು ಫುಲ್ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಸೊ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತೀವಿ. ಬಟ್ಟೆ ನೋಡಿ, ಬಟ್ಟೆ ಇಷ್ಟೊಂದು ಮಡಚಿಟ್ಟೆ, ಬೆಳಗಿನ ತಿಂಡಿ ಮಾಡಿದ್ದೇನೆ. ಆಮೇಲೆ ಇನ್ನು ಬಟ್ಟೆ ಒಗೆಯೋದಕ್ಕಿದೆ. ಸೊ ಅದನ್ನು ಒಂದು ಕ್ಲಿಯರ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೇನೆ. ಬಿಸಿಲಿದೆ, ಚೆನ್ನಾಗಿದೆ ಬಿಸಿಲು. ಸೊ ನೋಡೋಣ ಹೇಗೆ ಮಾಡೋದು, ಏನು ಮಾಡೋದು ಅಂತ. ಸೊ ಮೋನಿಶಾ ನೈಲ್ ಪಾಲಿಶ್ ಇದು ಹೋಗಿದೆ ಸ್ವಲ್ಪ. ಮನುಷ್ಯ ಇಟ್ಕೊಂಡು ಬಂದಿದ್ಲು ನೈಲ್ ಪಾಲಿಶ್. ನಾನು ಯಾವಾಗಲೂ ರೆಡ್ ನೈಲ್ ಪಾಲಿಶ್ ಹಾಕ್ತೀನಿ. ಸೊ ಇವತ್ತು ಈ ಕಲರಿದು ಹಾಕಿದ್ದಾನೆ. ನನಗನ್ಸುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬೇಗ ಒಗ್ದು ಹಾಕಬೇಕು. ಆಯಿತು, ಗಂಟೆ 11 ಆಯಿತು, ಇನ್ನು ಒಗಿಬೇಕಷ್ಟೇ. ನಾನು ಬಟ್ಟೆ ಒಗೆಯೋದಿಲ್ಲ ಅಂತ ಅಂದ್ಕೊಂಡು ಇವತ್ತು ಸಂಡೇ, ಸೊ ಮನೆ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ನೋಡೋಣ. ಆದರೆ ಬಟ್ಟೆ ಒಗೆದು ಈಗಲೇ ಹಾಕ್ತಾನೆ, ಯಾಕಂದರೆ ಒಮ್ಮೆ ಒಣಗಿ ಕ್ಲಿಯರ್ ಆಗ್ತದಲ್ವ, ಅದಕ್ಕಾಗಿ. ಇಲ್ಲದಿದ್ದರೆ ಬಟ್ಟೆಯದ್ದು ತುಂಬ ದೊಡ್ಡ ರಾಶಿ ಆಗ್ತದೆ. ಬಟ್ಟೆ ಉಳಿದು ಬಟ್ಟೆ ಒಣಗದೆ ಹಾಗೇ ಇರ್ತದೆ. ಸೊ ಕ್ಲಿಯರ್ ಮಾಡಿಬಿಡೋಣ ಅಂತೇಳಿ ಬನ್ನಿ. ನಾನೊಂದು ಸ್ವಲ್ಪ ಕೆಲಸ ಇದೆ ನನಗೆ, ಮಾಡಿ ಮುಗಿಸ್ತಾನೆ, ನಿಮಗೆ ಆಮೇಲೆ ಸಿಗ್ತಾನೆ. ಸಂಜೆ ಆಗ್ತಾ ಬಂತು, ಗಂಟೆ ಸುಮಾರು 7 ಆಗ್ತಾ ಬಂತು. ಸೊ ಇಲ್ಲಿ ಕುತ್ಕೊಂಡಿದ್ದಾನೆ, ಜಸ್ಟ್ ಹೀಗೆ ಕುತ್ಕೊಳ್ಳೋಣ ಅಂತ ಅನ್ನಿಸ್ತು. ನವಿಲಿನ ವಾಯ್ಸ್ ಕೇಳಿಸ್ತಾ ಇದೆ ನೋಡಿ. ಹಾಗೆ ಬಾವಳಿಗಳೇನಿದೆ ನೋಡಿ, ಒಂದಾಗಿ ಆ ಕಡೆ ಹೋಗ್ತಾ ಇದೆ. ಮೋಡ ಹಾಕಿದೆ, ಮತ್ತೆ ಮಳೆ ಬರುತ್ತೆ.
ಮತ್ತೆ ಮಾಯವಾಗಿದೆ. ಸೊ ಮೋಡ ಹಾಕಿದೆ. ಅಲ್ಲಿ ಏನೋ ಚಂದಮಾಮ ಇದ್ದಾರೆ. ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆನೆ ನಾನು ಕುರ್ತಮುಗೇರಿಗೆ ಬಂದಿದ್ದೇನೆ. ಗಂಟೆ ಸುಮಾರು 11 ಆಗ್ತಾ ಬಂತು. ನೋಡಿ, ನಾನು ಇವ್ರ ಗಾಡಿ ಹಿಡ್ಕೊಂಡು ಬಂದಿದ್ದೇನೆ. ಗಿಡ ಎಲ್ಲ ನೆಟ್ಟದ್ದು ಹೇಗಾಗಿದೆ ಅಂತ ನೋಡೋಣ ಅಂತ ಕುರ್ತಮುಗೇರಿಗೆ ಹೋಗಿದ್ದೆ. ಸೊ ನೋಡಬೇಕಾದ್ರೆ ಗಿಡ ಎಲ್ಲ ಚೆನ್ನಾಗೇ ಆಗಿದೆ, ತೊಂದರೆ ಇಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಇಲ್ಲಿ ತಗಡು ಶೀಟ್ ಏನಿದೆ ನೋಡಿ, ಇದನ್ನು ಇಲ್ಲಿ ನಾನು ಹೀಗೆ ಇಡ್ತೇನೆ, ಇಲ್ಲದಿದ್ದರೆ ನಾಯಿ ಎಲ್ಲ ಒಳಗೆ ಹೋಗ್ತದೆ. ಅದಕ್ಕಾಗಿ ಹಾಗೆ ಇಲ್ಲಿ ನೋಡಿ ನೀರು ತುಂಬಿದೆ. ಆ ಕಡೆ ಒಮ್ಮೆ ಹೋಗಿ ಬರುವ, ಹೋಗಲಿಲ್ಲ ನಾನು. ಬಿಸಿಲು 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 ಇಲ್ಲ ಅಂದರೆ ಬಿಸಿಲು ಇಲ್ಲ ಅಂತ ಅನ್ನಿಸ್ತದೆ. ಬಿಸಿಲು ಬಂದರೆ ಯಾಕಾಗಿ ಇಷ್ಟು ಬಿಸಿಲು ಬರ್ತದೆ ಅಂತ ಅನ್ನಿಸ್ತಾ ಇದೆ. ಮಳೆ ಬಂದರೆ ಅಯ್ಯೋ ಯಾಕೆ ಇಷ್ಟು ಮಳೆ ಅಂತೇಳಿ ನಮಗೆ ಯಾವುದು ಬೇಕು ಅಂತ ನಮಗೇ ಗೊತ್ತಿರೋದಿಲ್ಲ. ಅಲ್ಲಿ ನೋಡಿ, ಬಾಳೆ ಗಿಡ ಬಿದ್ದು ಹೋಗಿದೆ. ತುಂಬ ಸೆಕೆ ಆಗ್ತದೆ. ಇಲ್ಲಿ ನೆರಳಿದೆ. ಇಲ್ಲಿ ತುಂಬ ಸೊಳ್ಳೆ ಇದೆ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಸೊಳ್ಳೆ ಇದೆ. ಇನ್ನು ನಾನು ಹೋಗೋದು ಅಂದರೆ ಏನು ಕೆಲಸ ಇಲ್ಲ ಇಲ್ಲಿ, ಏನು ಮಾಡಲಿಕ್ಕೆ ನನಗೆ ಕೆಲಸ ಏನೂ ಇಲ್ಲ. ಯಾವಾಗಲೂ ಇಲ್ಲದಿದ್ದರೆ ಇಲ್ಲಿ ನಾನು ತೋಟಕ್ಕೆ ನೀರು ಬಿಡಲಿಕ್ಕೆ ಅಂತ ಬರ್ತಾಯಿದ್ದೆ. ಈಗ ನೀರು ಬಿಡುವ ಅವಶ್ಯಕತೆ ಇಲ್ಲ ಅಲ್ವಾ, ಹಾಗಾಗಿ ಹೋಗ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಆಯಿತು, ಗಂಟೆ ಸುಮಾರು 11:30 ಆಯಿತು. ನಾನು ಆಗ ನೋಡಿದ್ದು 11:30 ಆಗಿತ್ತು. ಸೊ ಈಗ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು, ಟೈಮ್ 1:45 ಆಗಿರ್ಬೋದೇನೋ, 11:45 ಆಗಿರ್ಬೋದು. ಸೊ ಇಲ್ಲಿ ನೇಚರೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಏನಂದರೆ ಏನು ಬೋರು ಅಂತ ಅನಿಸೋದಿಲ್ಲ. ತುಂಬ ಸುತ್ತಮುತ್ತ ಗಿಡ ಇದೆ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಈ ರೀತಿ ಇರೋದಂದರೆ. ಈ ವೆಹಿಕಲ್ ಎಲ್ಲ ಜಾಸ್ತಿ ಇದ್ದರೆ ನನಗೆ ಸ್ವಲ್ಪ ಸೌಂಡ್ ಎಲ್ಲ ಕೇಳಿದ್ರೆ ಏನೋ ಇಷ್ಟ ಇಲ್ಲ, ಅಷ್ಟೊಂದು ಸೌಂಡ್ ಕೇಳೋದು. ಈ ರೀತಿ ಇದ್ದರೆ ನಿಶಬ್ದವಾಗಿರುತ್ತೆ, ಚೆನ್ನಾಗಿರುತ್ತೆ. ತುಂಬ ವೆಹಿಕಲ್ಗಳ ಸೌಂಡ್ ಎಲ್ಲ ಕೇಳಿದ್ರೆ ಯಾಕೋ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಇಲ್ಲೇ ಸ್ವಲ್ಪ ಮೇಲೆ ಇಲ್ಲಿ ನಮಗೆ ಮಾರ್ಗ ಇದೆ, ಹೋಗ್ತದೆ ವೆಹಿಕಲ್, ಹೋಗೋದಿಲ್ಲ ಅಂತೇಳಿಲ್ಲ, ಅಪರೂಪಕ್ಕೊಮ್ಮೆ ಹೋಗ್ತದೆ. ನಾವು ಬೇಕಿದ್ರೆ ನಮಗೆ ಬೇಕಾದಾಗ ಹೋಗ್ಬೋದು. ಹಾಗೆ ತುಂಬ ಖುಷಿ ಏನು ಅನಿಸೋದಂದರೆ ಇಲ್ಲಿ ನ್ಯಾಚುರಲ್ ಆಗಿದೆ ಎಲ್ಲನೂ, ಗಾಳಿ ಕೂಡ ಅಷ್ಟೇ ನ್ಯಾಚುರಲ್ ಆಗಿರುತ್ತೆ. ಹಾಗೆ ಪಟ್ಟಣದಲ್ಲಿದ್ದರೆ ಏನಾಗುತ್ತೆ ಅಂದರೆ ನ್ಯಾಚುರಲ್ ಗಾಳಿ ಅಲ್ಲಿ ಖಂಡಿತವಾಗ್ಲೂ ನಮಗೆ ಸಿಗೋದಿಲ್ಲ. ವೆಹಿಕಲ್ಗಳ ಆಚೆ ಈಚೆ ಹೋಗೋದು, ಅದರ ಹೊಗೆ ಅದೆಲ್ಲ ತುಂಬ. ಹಳ್ಳಿ ಲೈಫ್ ಅಂತೂ ಸೂಪರಾಗಿರುತ್ತೆ. ನಿಮಗೆ ಹೇಗೆ ಅನ್ನಿಸ್ತದೆ ಅಂತ ಗೊತ್ತಿಲ್ಲ, ಹಳ್ಳಿ ಲೈಫ್ ಅಂತೂ ಸೂಪರಾಗಿರ್ತದೆ. ಯಾಕಂದರೆ ನಮಗೇನು ಬೇಕೋ ನಾವೇ ಮಾಡ್ಕೊಂಡು ತಿನ್ಬೋದು. ಅಂದರೆ ತರಕಾರಿ ಆಗಿರ್ಬೋದು ಅಥವಾ ಅನ್ನ ಆಗಿರ್ಬೋದು, ಮಾಡಿಕೊಂಡು ನಮ್ಮ ಮನೆಯಲ್ಲಿ ನಾವೇ ಮಾಡಿಕೊಂಡು ತಿನ್ಕೋಬೋದು. ಹೊರಗಿನಿಂದ ತರುವ ಅವಶ್ಯಕತೆ ಕಡಿಮೆ ಇರ್ತದೆ. ನೋಡಿ, ನ್ಯಾಚುರಲ್ ಆಗಿ ಗಾಳಿ ಬೀಸ್ತಾ ಇದೆ, ಸಖತ್ತಾಗಿ ಗಾಳಿ ಬರ್ತಾ ಇದೆ, ತುಂಬ ಖುಷಿ ಅನ್ನಿಸ್ತದೆ. ನೋಡಿ, ಈ ರೀತಿ
ಎಲ್ಲ ನಮ್ಮ ಪಟ್ಟಣದ ಕಡೆ ಎಲ್ಲಿರ್ತದೆ ನೋಡಿ, ಗಾಳಿ ಬೀಸ್ತಾ ಇದೆ. ನಿನ್ನೆ ಕುಟ್ಟಮುಗೇರಿಂದ ಬರುವಾಗ ನನಗೊಂದು ಸಿಯಾಳ ಸಿಕ್ಕಿತ್ತು. ಸೊ ನೋಡಿ, ಅದರಲ್ಲಿ ಎಷ್ಟು ನನಗೆ ನೀರು ಸಿಕ್ತು. ಮಲೆಂಜಿ ಮಲೆ ದಿಸ್ ಈಸ್ ಕಲೆಂಜಿ ಮಲೆ, ಮೀಸಲು ಅರಣ್ಯ. ಮುಂಚೆಲ್ಲ ಇಲ್ಲಿ ಬರ್ತಿದ್ದೆವು ನಾವು, ಕಾಡಿಗೆ ಬರ್ತಾ ಇದ್ದೆವು. ಇಲ್ಲಿ ನೆಲ್ಲಿ ತುಂಬ ಆಗ್ತದೆ, ಒಳಗಡೆ ಹೋಗ್ಬೇಕು, ಮಾತ್ರ ಇಲ್ಲಿ ಸಿಗುದಿಲ್ಲ. ತುಂಬ ಒಳಗಡೆ ಹೋಗ್ಬೇಕು. ಹೋಗುವ ಈಗ? ಬೇಡಪ್ಪ, ಈಗ ಹೋಗುವ. ಮುಂದೆ ಹೋಗ್ಬೇಕು. ದೋಣಿ ಮುಂದೆ ಸಾಗಲಿ. ಹಾಕೋಲಿ ನೀರಿಂದ ಗೊತ್ತಿತ್ತು. ನೀರು ನೋಡ್ಲಿಕ್ಕೆ ಬಂದದ್ದು ನಾನು ಇಲ್ಲಿ ಸೈಡ್ ಆ ಕಡೆ ನೀರು ಇಲ್ಲಿ ಅಲ್ಲ, ಇಲ್ಲಿ ನೋಡಿ ನೀರು. ದಾರಿ ಉದ್ದಕ್ಕೂ ಎಷ್ಟು ಹೂವಿನ ಗಿಡ ಸಿಕ್ಕಿದೆ ನೋಡಿ. ಈ ದಾಸವಾಳ ಏನಿದೆ ನೋಡಿ, ಇಲ್ಲಿ ಫುಲ್ಲು ಮುಗ್ಗೆ ಎಲ್ಲ ತಗೊಂಡಿದ್ದಾಳೆ ನೋಡಿ. ಇಲ್ಲಿ ಕೈಯಲ್ಲಿದೆ ನೋಡಿ, ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನಾನು ಇಲ್ಲಿ ದಾರಿ, ಅಯ್ಯ ಎಷ್ಟು ಚಂದ ಕಾಣಿಸ್ತಾ ಇದೆ, ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಹುಡುಕ್ತಾ ಹೋಗ್ತಾ ಇದ್ದಾಳೆ, ಎಲ್ಲಿಯಾದರೂ ಮಿಸ್ ಆಗಿದಾ ಏನು ಅಂತ. ನಾಳೆ ದೇವರು, ಈಗ ಫೋಟೋದಲ್ಲಿ ದೇವರಿಗೆ ದಾಸವಾಳ ಇಡುವ ಲೆಕ್ಕದಲ್ಲಿ ದೇವರು ಕಾಣುವುದಿಲ್ವಾ ಅಂತ. ಸೊ ಈ ಕಡೆ ಕೂಡ ಹಾಗೆ ಫುಲ್ ನೇಚರ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮನುಷ್ಯ ಇವತ್ತು ಎಲ್ಲಿಗೆ ಹೋಗಿ ಬಂದದ? ಯಾವ ದೇವಸ್ಥಾನಕ್ಕೆ ಹೋದ್ದು? ಅಲ್ಲಿಂದ ಬಂದು ಕೆಲಸ ಮಾಡ್ತಾ ಇದ್ದಾಳೆ ಮನುಷ್ಯ. ಇವಳಿಗೆ ಅಲಸಂಡೆ ಇಷ್ಟವೇ ಇಲ್ಲ ಮನುಷ್ಯನಿಗೆ ಅಲ್ಲ. ಮನುಷ್ಯನದ್ದು ಫೇವ್ರೇಟ್ ಅಲಸಂಡೆ. ಸೊ ನಾನಿಲ್ಲಿ ಮಲ್ಕೊಂಡಿದ್ದೇನೆ. ಇವತ್ತು ಮಗಳು ಅಡಿಗೆ ಮಾಡ್ತಾಳೆ ಅಂತೆ, ಹಾಗಾಗಿ ನಾನು ಅಡಿಗೆ ಮಾಡುದು ಅಂತ ಹೇಳಿಲ್ಲ, ನಾನು ಕಟ್ ಮಾಡಿ ಕೊಡ್ತೀನಿ. ನೋಡಿದ್ರ, ಗೊತ್ತಾಯ್ತಲ್ಲ ಮನುಷ್ಯ ಹೇಗೆ ಅಡಿಗೆ ಮಾಡ್ತಾಳೆ ಅಂತ. ಅಡಿಗೆ ಮಾಡೋದ್ರಲ್ಲಿ ಇವಳು ಭಯಂಕರ. ನಾನು ಎಗ್ಗಿದ್ದು ಮಾತ್ರ ಎಂತ ಪದಾರ್ಥ ಮಾಡ್ತೇನೆ, ಬೇರೆ ಕಡಿ. ಇದನ್ನು ಕಟ್ಟು ಮಾಡಲಿಕ್ಕೆ ಸಹ ಅವಳಿಗೆ ಆಗುದಿಲ್ಲ ಅಂತೆ. ನಿನ್ನೆ ಹಾಕಿದಂಥ ವಿಡಿಯೋ ಏನಿದೆ ನೋಡಿ, ಅದು ಮೋನಿಶಾ ಅವಳ ಮೊಬೈಲಲ್ಲಿ ಮಾಡಿರುವಂಥದ್ದು. ನಾನು ಒಂದು ವಾರದಿಂದ ವಿಡಿಯೋ ಮಾಡ್ತಾ ಇದ್ದೇನೆ, ಡಿಲೀಟ್ ಮಾಡ್ತಾ ಇದ್ದೇನೆ. ಸೊ ಸ್ವಲ್ಪ ವಿಡಿಯೋ ಉಳಿದದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ